ಕುರ್ಚಿ ಫೈಟ್ ಇನ್ ಮುಂದೆ ಜೋರಾಗುತ್ತಾ ಅಥವಾ ಏನೂ ಇಲ್ಲದಂತೆ ಸ್ಟೇಬಲ್ ಆಗಿ ಸರ್ಕಾರ ನಡೆಯೋದಕ್ಕೆ ಫೈನಲಿ ಸಾಧ್ಯ ಆಗುತ್ತಾ? ಈ ಪ್ರಶ್ನೆಗೆ ಯಾವಾಗಪ್ಪ ಇವರು ಉತ್ತರ ಕೊಡ್ತಾರೆ ಅಂತ. ಪಂಚರಾಜ್ಯಗಳ ಚುನಾವಣೆ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ ಅಂತೂ ಕಾಂಗ್ರೆಸ್ಗೆ ವರ ಆಗೈತೆ. ಎರಡೂ ಕ್ಷೇತ್ರವನ್ನು ರಿಟೇನ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೇ 10ನೇ ತಾರೀಕು ನಂತರ ಇಬ್ಬರು ನಾಯಕರನ್ನ ಕರೆದು ಮಾತನಾಡುವ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯ ನಾಯಕರ ವಿಚಾರದಲ್ಲಿ ಆತುರ, ಒತ್ತಡ ಯಾವುದಕ್ಕೂ ಒತ್ತಾಯಕ್ಕೆ ಮಣಿಯದೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಟೇಬಲ್ ನಿರ್ಧಾರವನ್ನ ತೆಗೆದುಕೊಳ್ಳೋ ಸನ್ನಿಹಿತದಲ್ಲಿದೆ ಅಂತ ಅನ್ಸುತ್ತೆ. ಒಬ್ರಿಗೆ ತುಂಬಾ ಆತುರ ಇದೆ, ಎಮರ್ಜೆನ್ಸಿ ಇದೆ, ಇವು ಚೇಂಜ್ ಆಗ್ಬಿಡ್ಬೇಕು, ನಾನು ಹೋಗಿ ಮುಖ್ಯಮಂತ್ರಿ ಹುದ್ದೆನಲ್ಲಿ ಕೂತ್ಕೊಳ್ಬೇಕು ಅಂತ. ಇನ್ನೊಬ್ರು ಯಾವುದೇ ಕಾರಣಕ್ಕೂ ನೋ ಚಾನ್ಸ್ ಅಂತ ಹೇಳಿ ಹಾಗೆ ಮುಖ್ಯಮಂತ್ರಿ ಹುದ್ದೆಗೆ ಸ್ಟಿಕ್ ಆನ್ ಆಗಿದ್ದಾರೆ. ಸೊ ಇವರಿಬ್ಬರ ವಿಚಾರದಲ್ಲಿ ಸಿಂಹಾಸನದ ಸಂಧಾನ ಸೂತ್ರ ಯಾವುದು ಅನ್ನೋ ಪ್ರಶ್ನೆಗೆ ಪ್ರಾಬಬ್ಲಿ ಈ ಮಂತಲ್ಲೂ ಉತ್ತರ ಸಿಗುತ್ತಾ ಅನ್ನೋ ವಿಚಾರ ಗೊತ್ತಿಲ್ಲ. ಯಾರಿಗೂ ಕ್ಲಾರಿಟಿ ಇಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ, 3 ವರ್ಷ ಆಗೋಯ್ತು, ಈಗಲೂ ಕ್ಲಾರಿಟಿ ಕೊಡಲಿಲ್ಲ ಅಂದರೆ ಹೇಗೆ? ಒಂದೇ ಆಗತ್ತೆ, ಒಂದೇ ಆಗಲ್ಲ ಅಂತ ಹೇಳ್ಬಿಡೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ಕೇಳ್ಕೊಳ್ತಿದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ನ ನಿರಾಸಕ್ತಿ ಮುಂದುವರಿತಾ ಇದೆ. ಒಂದು ವೇಳೆ 2 ಬೈ ಎಲೆಕ್ಷನಲ್ಲಿ 1 ಕ್ಷೇತ್ರ ಗೆದ್ದು 1 ಸೋತಿದ್ದಿದ್ರೆ ಸಂಕಟದ ಪ್ರಾರಂಭದ ಅಧ್ಯಾಯ ಅಂತ ಹೇಳ್ಬೋದಿತ್ತು. ಅದು ಆಗಿಲ್ಲ. ಒಬ್ಬರ ಲಕ್ ತುಂಬ ಚೆನ್ನಾಗಿದೆ. ಪಂಚರಾಜ್ಯ ಚುನಾವಣೆಯಿಂದ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಬಲ ಸಿಕ್ಕಂದಾಯಿತು. ಕುರ್ಚಿ ಬ್ಯಾಟಲ್ನಲ್ಲಿ ಸಿಎಂ ಒನ್ ಲೈನ್ ಎಜೆಂಡಾ. ಹೈಕಮಾಂಡ್ ಕರೆದಾಗ ಮಾತ್ರ ನಾನು ಹೋಗ್ತೀನಿ, ಯಾಕಂದರೆ ನಾನು ಡಿಫೆಂಡಿಂಗ್ ಚಾಂಪಿಯನ್, ನನಗೇನು ಅರ್ಜೆಂಟ್ ಇಲ್ಲ ಅನ್ನೋ ರೀತಿ ನನ್ನ ಮನಸ್ಥಿತಿ. ಹೈಕಮಾಂಡ್ ಕರೆಯೋ ತನಕ ಸಿಎಂ ಮೌನ ರಾಗವನ್ನು ಮುಂದುವರಿಸ್ತಾರೆ. ಕುರ್ಚಿ ಬದಲಾವಣೆ ತಡವಾದರೆ ಡಿ.ಕೆ. ಶಿವಕುಮಾರ್ ಟೀಮ್ ಇನ್ನೆಷ್ಟು ತಾಳ್ಮೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ತಾಳ್ಮೆಯ ಯಜ್ಞವನ್ನು ಮಾಡ್ತಿದ್ದಾರೆ, ಅದಿನ್ನೆಷ್ಟು ದಿನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಸೊ ಡೆಲ್ಲಿ ಟೂರ್ ಸ್ಟಾರ್ಟ್ ಮಾಡ್ತಾರಾ, ವಿದೇಶದ ಟೂರ್ ಸ್ಟಾರ್ಟ್ ಮಾಡ್ತಾರಾ, ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ರೆಡಿ ಆಗ್ತಾರಾ, ಆ ಮೂಲಕ ಹೈಕಮಾಂಡ್ ಹಿಂಗಾದರೂ ನಾವು ಹೇಳಿದ್ ಕೇಳಿಸ್ಕೊಳ್ಳಿ ಅಂತ ಹೇಳಿ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ಇಡ್ತಾರಾ ಅನ್ನೋದು ಪ್ರಶ್ನೆ. ಇಷ್ಟು ದಿನ ಚೆಸ್ ಆಟವನ್ನು ಆಡ್ತಾ ಇದ್ರು. ಚೆಸ್ಸಲ್ಲಿ ಈಗ ಸಮಬಲದ ಪೈಪೋಟಿ ಕಾಣಿಸ್ತಾ ಇದೆ. ಹೈಕಮಾಂಡ್ ನೋಡಿದ್ರೆ ಕೈ ಹಾಕೋದಕ್ಕೆ ಮುಂದಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಇಡೀ ದೇಶದಲ್ಲೇ ಅತ್ಯಂತ ಹಿರಿಯ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು. ಸೊ ಅವ್ರ ವಿಚಾರದಲ್ಲಿ ತಪ್ಪಾಗಿ ನಡೆಸ್ಕೊಂಡ್ರೆ ಕಷ್ಟ ಅನ್ನೋ ಆಲೋಚನೆ. ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ.